25 ಮಾಡಿ ಪೋಡಿ ಮಾಡ್ತಾ ಇದ್ದೇವೆ. ವಿರೋಧ ಪಕ್ಷದ ನಾಯಕರು ಏನ್ ಹೇಳಿದ್ರು, ಚಾಲೆಂಜ್ ಮಾಡಿದ್ರು ಅಲ್ಲೇ ನಿಂತ್ಕೊಂಡು, ಇದು ನೀವು ಮಾಡಕ್ಕೆ ಆಗೋದಿಲ್ಲ ಅಂತ. ನಾನು ಬಹಳ ಪ್ರಯತ್ನ ಮಾಡಿದೆ, ಆಗೋದಿಲ್ಲ ಅಂತ ಹೇಳಿದ್ರು. ಈಗ 2 ಲಕ್ಷವರೆಗೂ ನಾನು ಕಂಪ್ಲೀಟ್ ಮಾಡಿದ್ದೇನೆ 1 ವರ್ಷದಲ್ಲಿ. ಆದ್ರೆ ಸುಮಾರು 2 ಲಕ್ಷ ಕಂಪ್ಲೀಟ್ ಮಾಡಿದ್ರೆ ಇನ್ನ 2,16,000 ಪ್ರಕರಣಕ್ಕೆ ದಾಖಲೆಗಳಿಲ್ಲ, ಮೂಲ ದಾಖಲೆಗಳಿಲ್ಲ. ಈಗ ನಾನು ಹೇಳ್ತೇನೆ ಯಾಕೆ ಇದನ್ನ ಉದಾಹರಣೆ ಕೊಟ್ಟೆ ಅಂದ್ರೆ, ಯಾಕೆ ಇದನ್ನ ಈ ತರ ಮಾಡಿದೀವಿ ಅಂದ್ರೆ, ತಾವು ಹೇಳಿದ್ರಿ ಅದನ್ನ, ಈ ಸಮಸ್ಯೆ ಮತ್ತೆ ಆಗ್ಬಾರ್ದು. ಒಂದು ಬಾರಿ ನಾವು ಮಂಜೂರು ಮಾಡಿಕೊಟ್ಮೇಲೆ ದಾಖಲೆ ಇಲ್ಲ, ಕಡತ ಇಲ್ಲ, ನಡವಳಿ ಇಲ್ಲ, ಅಂದ್ರೆ ರೆಸಲ್ಯೂಷನ್ ಕಾಪಿ ಇಲ್ಲ, ರೆಸಲ್ಯೂಷನ್ ಕಾಪಿಗೆ ಸೈನ್ ಇಲ್ಲ, ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಹೇಳ್ತೇನೆ ಸರ್, ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ನಾನು ಉತ್ತರ ಆದ್ಮೇಲೆ ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಕೇಳಿ ನನ್ನನ್ನ, ಆಮೇಲೆ ಕೇಳಿ. ಆಯ್ತು, ಸಮಯ ಅವರು ಅಧ್ಯಕ್ಷರು ಕೊಟ್ರೆ ಅದನ್ನು ಡಿಬೇಟ್ ಮಾಡಿ, ನನ್ಗೇನ್ ತಕರಾರಿಲ್ಲ. ರಶೀದಿ ಇಲ್ಲ, ರಶೀದಿ ಕಟ್ಟಿದ್ದಕ್ಕೆ ದಾಖಲೆ ಇಲ್ಲ. ಈ ಎಲ್ಲಾ ಕಾರಣಗಳಿಂದ ಎಷ್ಟೋ ಜನ ಅತಂತ್ರ, ಅವ್ರಿಗೆ ಕೊಟ್ಟರು ಕೂಡ ಇವತ್ತು ಅವ್ರಿಗೆ ನಿಜವಾಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನ ಈಗ ಸಂಪೂರ್ಣವಾಗಿ ಆನ್ಲೈನ್ ಮಾಡಿದ್ದೇವೆ. ಈ ಸಮಸ್ಯೆ ರಿಪೀಟ್ ಆಗಬಾರದು, ಇಲ್ಲಿವರೆಗೂ ಆಗಿರೋ ಅನಾಹುತಗಳು ಮತ್ತೆ ಮುಂದಕ್ಕೆ ಆಗಬಾರದು ಅಂತ ಆನ್ಲೈನ್ಗೆ ತಗೊಂಡು ಬಂದಿದ್ದೇವೆ. ಆಯ್ತಾ? ಮಿಸ್ಸಿಂಗ್ ರೆಕಾರ್ಡ್ಸ್ ಆಗಬಾರ್ದು. ಎರಡನೇದು ಹೇಳ್ತೇನೆ, ಈಗ ಯಾಕೆ ತಂಬು ಮಾಡಿದೀವಿ ಅಂತಾನು ಹೇಳ್ಬಿಡ್ತೇನೆ. ನೀವು ಯಾಕೆ ಮಾಡಿದ್ರಿ ಅಂತ ಕೇಳಿಲ್ಲ, ವೆಲ್ಕಮ್ ಮಾಡಿದೀರಾ, ಆದ್ರೂ ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ಬೇರೆಯವ್ರಿಗೆ ನಿಮ್ಗೆ ಅರ್ಥ ಆಗಿದೆ, ಎಲ್ಲರಿಗೂ ಅರ್ಥ ಆಗ್ಲಿ. ತಂಬು ಯಾಕೆ ಮಾಡಿದೀವಿ ಅಂದ್ರೆ, ನಾನ್ ನಿಮ್ಗೆ ಸಾವಿರಾರು ಉದಾಹರಣೆ ಕೊಡ್ತೇನೆ. ಸಾಗುವಳಿ ಚೀಟಿ ಇಶ್ಯೂ ಆಗಿದೆ, ಆದ್ರೆ ಇವತ್ತು ಕೇಳಿದ್ರೆ ನಾವು ಅಪ್ರೂವ್ ಮಾಡಿದೀವಿ ಅಂತ ಯಾರೂ ಒಪ್ಪೋದಿಲ್ಲ. ಕಡೂರು ತಾಲೂಕಿನಲ್ಲಿ ಸಾವಿರಾರು ಎಕರೆ ಮಂಜೂರಾಗಿದೆ. ಆವತ್ತಿನ ದಿನ ಶಾಸಕರು ಅಸೆಂಬ್ಲಿಯಲ್ಲಿ ಹಾಜರಾತಿ ಇದೆ ಅಸೆಂಬ್ಲಿಯಲ್ಲಿ. ಆದ್ರೆ ಅದೇ ದಿನ ಅಲ್ಲಿ ನಡವಳಿ ಆಗಿದೆ, ಮಂಜೂರಾಗಿದೆ ಸಮಿತಿಯಲ್ಲಿ ಅಂತ ಇಶ್ಯೂ ಮಾಡಿದ್ದೇವೆ. ಸೊ ಇವತ್ತು ನೋಟಿಸ್ ಕೊಟ್ರೆ ಅಧಿಕಾರಿಗಳು ಹೇಳ್ತಾರೆ, ನಾವು ನೇಮಿತ ಸದಸ್ಯರು ಹೇಳ್ತಾರೆ, ನಾವು ಆ ಸಭೆಯಲ್ಲೇ ಇರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವೀಗ ತಂಬು ಆಧಾರ್ ಅಥೆಂಟಿಕೇಶನ್ ಅನ್ನ ಮ್ಯಾಂಡೇಟರಿ ಮಾಡಿದ್ದೇವೆ. ಕರೆಕ್ಟಾ? ಯಾಕೆ ಅಂತ ಜಸ್ಟಿಫಿಕೇಶನ್ ಹೇಳಿದೆ. ಈಗ ನಿಮ್ಗೆ ಇದನ್ನ ಸಮಸ್ಯೆ ಪರಿಹಾರ ಏನು, ನೀವು ಒಂದು ಹೇಳಿ, ನಾನು ಬೇಕಾದ್ರೆ ಒಂದು ಡೈರೆಕ್ಷನ್ ಕೊಡ್ತೇನೆ. ಈಗ ಕೋರಮ್ ಯಾಕೆ ಪ್ರಸ್ತಾಪ ಮಾಡಿದ್ದೀನಿ ಅಂದ್ರೆ, ಶಾಸಕರು ತಹಶೀಲ್ದಾರರು ಇಬ್ರು ಇದ್ರೆ ಕೂಡ ನಿಮ್ಮ ರೆಸಲ್ಯೂಷನ್ ಪಾಸ್ ಆಗುತ್ತೆ. ಕರೆಕ್ಟ್? ಅಷ್ಟು ಮಟ್ಟಿಗೆ ನಿಮ್ಗೆ ಕೆಲಸಕ್ಕೆ ತೊಂದರೆ ಆಗದಂಗೆ ಆ ಮಟ್ಟಿಗೆ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ತಹಶೀಲ್ದಾರ್ ಅಂತೂ ಇರ್ಲೇಬೇಕು, ಶಾಸಕರು ಅಧ್ಯಕ್ಷರು ಇರ್ತಾರೆ, ತಾವಿಬ್ರು ಇದ್ರೆ ಆಟೋಮ್ಯಾಟಿಕ್ ಆಗಿ ತೀರ್ಮಾನ ಮಾಡಬಹುದು. ಸೊ ನಿಮ್ಗೆ ಕೆಲಸಕ್ಕೆ ತೊಂದರೆ ಇಲ್ಲ. ಆದ್ರೆ ತಾವು ಕೇಳ್ತಾ ಇದ್ದೀರಾ ಈಗ ಮುಂದುವರೆದು, ಕೆಲ್ಸಕ್ಕೆ ತೊಂದರೆ ಇಲ್ಲ, ಲೆಟ್ ಅಸ್ ಬಿ ಕ್ಲಿಯರ್, ನಿಮ್ ಕೆಲ್ಸಕ್ಕೆ ತೊಂದರೆ ಇಲ್ಲ. ಆದ್ರೆ ಮಾನ್ಯ ಸುನಿಲ್ ಅವ್ರು ಏನ್ ಕೇಳಿದ್ರು, ಹಾಗಾದ್ರೆ ಇವ್ರನ್ನ ನೀವು ಮೆಂಬರ್ ಏನಕ್ಕೆ ಮಾಡಿದಿರಿ, ಸೈನ್ ಹಾಕೋದಿಲ್ಲ ಅಂತ ಕೇಳಿದ್ರು. ಆಯ್ತು, ಒಂದು ನೋಟಿಸ್, ನಾನೊಂದು ಸರ್ಕಾರದಿಂದ ಸೂಚನೆ ಕೊಡ್ತೇನೆ. 3 ಸಭೆಗೆ ಅವರು ನನ್ಗೆ ಅಟೆಂಡೆನ್ಸ್ ಯಾವಾಗ ಬರುತ್ತೆ, ಅವ್ರು KYC ಮಾಡಿದ್ರೆ ಮಾತ್ರ ನನ್ನಲ್ಲಿ ಅಟೆಂಡೆನ್ಸ್ ಅಂತ ನಾನು ತಗೊಳ್ತೇನೆ. ಮೀಟಿಂಗ್ ಅಲ್ಲಿ ಬಂದು ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಹೋದ್ರೆ ದಟ್ ಇಸ್ ನಾಟ್ ಅಟೆಂಡೆನ್ಸ್. ಕರೆಕ್ಟ್? 3 ಸಭೆಗೆ ಅವ್ರು ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಟರ್ಮಿನೇಷನ್ ನೋಟಿಸ್ ಕೊಡ್ಲಿಕ್ಕೆ ನಾನು ಮಾಡ್ತೇನೆ. ಈಗ ನಮ್ಮ ಸಮಸ್ಯೆ ಹೋಗ್ಬೇಕಾ ಕ್ಯಾಬಿನೆಟ್? ನೀವೇನು ಅವರು